ಪಾಂಡುರಂಗ ಅವ್ರಿಗೆ ಅನಂತ ಕೋಟಿ ದಂಡಾಲು ದಂಡಾಲು ದಂಡಾಲು. ಬನ್ನಿ ಶೆಟ್ರೆ ಕೂತ್ಕೊಳ್ಳಿ. ನಾನು ಈಗ ತಾನೆ ನಿಮ್ಮ ಜಮೀನ್ ಪತ್ರನೇ ಗಮನಿಸ್ತಾ ಇದ್ದೆ. ಎಲ್ಲ 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 ಪರ್ಫೆಕ್ಟ್ ಆಗಿದೆ. ಎಂತ ಅದ್ಭುತವಾದ ಜಾಗ ಅದು. ಅದನ್ನ ಮಾರ್ತೀನಿ ಅಂತ ಕೂತಿದಿರಲ್ಲ ಯಾಕೆ? ಜಮೀನು ನಾ ತಾತ, ಅವ್ರ ತಾತ, ಅವ್ರ ಮುತ್ತಾತ, ಅವ್ರ ತಾತ, ಅವ್ರ ಬಾಟ್ಲಿ ತಾತ ಅಂತ ಒಬ್ರಿದ್ರು. ಅವ್ರೇನ್ ಪಂಚೇಸರಂತೆ ಈ ಬಂಗಾರಮು ಬೆಳ್ಳಿಮು ಡಬ್ಲು ಅಂತ తీసుకుని పోయి ಜಮೀನ್ ಹೋಗುದು ಒಳಗೆ ಇಟ್ಬಿಟ್ಟು ಅವನ್ನೆಲ್ಲ ತಗೊಂಡಾಗ ಯಾಕೆ ನೆಲದಲ್ಲಿಟ್ಟೆ? ಆಗ ಈ ಕಳ್ರ ಕಾಕ್ರ ಕಾಟ ಜಾಸ್ತಿ ಇತ್ತಲ್ಲ, ದಾನ್ಕೆ ಹಂಗ್ ಮಾಡವ್ರೆ. ಈಗ ನಾನು ಆ ಜಮೀನ ಬೇರೆಯವ್ರಿಗೆ ಮಾರ್ಬಿಟ್ರೆ ನಮ್ಮ ಬಾಟ್ಲಿ ತಾತ ನಿಧಿ ಅಂತ ಬೇರೆಯವ್ರಿಗೆ ಪೋತುಂದೆ. ಈಗ ನಿಮ್ಮ ಜಮೀನಲ್ಲಿ ನಿಧಿ ಇರೋ ವಿಷಯ ಯಾರ್ಯಾರಿಗೆ ಗೊತ್ತು? ಒಂದು ನಾಚಿ, ಇನ್ನೊಂದು ನೀಕಿ. ಅದು ಬಿಟ್ರೆ ಆ 7 ಕುಂಡಲ ಒಡಂತೆ. ಅಯ್ಯ ಶಿವನೇ, ಒಳ್ಳೆ ತಲೆನೋವು ಬಂತಲ್ಲ. ಶೆಟ್ರಿ, ಈಗ ನಮಗೆ ನಿಮಗೆ ನಿಮ್ಮ ಜಮೀನಲ್ಲಿ ನಿಧಿ ಇದೆಯಾ ಅನ್ನೋ ವಿಷಯ ಗೊತ್ತು, ಆದ್ರೆ ಆ ನಿಧಿ ಯಾವ ಜಾಗದಲ್ಲಿದೆ ಅನ್ನೋದು ಗೊತ್ತಿಲ್ಲ. ಹಲೋ, ಅಲ್ಲ ಚೇಟ ಕುಟ್ಟಿ, ನಾನು ಪಾಂಡುರಂಗ ಅಂತ ಕೈಪೋಂಗ ಹಿಂಗ ಇಂದ ಕೈಪೋಂಗ ಹಿಂಗ. ಕನ್ನಡದಲ್ಲೇ ಮಾತಾಡ್ಲ? ಸಾರಿನಪ್ಪ. ಅದು ನಮ್ಮ ಪೈಕಿ ಶೆಟ್ರು ಅಂತ ಒಬ್ರು ಇದ್ದಾರೆ. ಅವರ ಜಮೀನಿನಲ್ಲಿ ಅವರ ಬಾಟ್ಲಿ ತಾತ. ಹಾಗಾದ್ರೆ ಒಂದ್ ಕೆಲಸ ಮಾಡು, ನಾನು ಇಲ್ಲಿಂದಾನೆ ಮಂತ್ರ ಜಪಿಸ್ತೀನಿ. ರಾಮ್ ರೀಂ ರೂಂ ಕ್ರೀಂ ಲಟಕ್ ಪಟಕ್ ಓಂ ಸ್ವಾಹ ಅಂತ. ಜೊತೆಗೆ ನಾನೊಂದು ಪಾರ್ಸಲ್ ಕಳಿಸ್ಕೊಡ್ತೀನಿ. ಆ ಪಾರ್ಸಲ್ ಅಲ್ಲಿ ಪೂಜೆ ಸಾಮಾನುಗಳೆಲ್ಲ ಇರುತ್ತೆ. ಜೊತೆಗೆ ಒಂದು ಮಂತ್ರದ ಹಾಳೆ ಕೂಡ ಕಳಿಸ್ಕೊಡ್ತೀನಿ. ಯಾರಿಗೆ ನಿಧಿ ಸೇರ್ಬೇಕು ಅವರು ಅಮಾವಾಸ್ಯೆ ದಿವಸ ಮಧ್ಯರಾತ್ರಿ ನಿಧಿ ಇರೋ ಮಧ್ಯ ಜಾಗದಲ್ಲಿ ಕೂತ್ಕೊಂಡು ನಾನು ಕಳಿಸ್ಕೊಟ್ಟಿರೋ ಪೂಜೆ ಸಾಮಾನ ಇಟ್ಟು ಅಲ್ಲಿ ಮಂತ್ರನ ಪಠಿಸ್ಬೇಕು. ಮೂಳೆಗಳೆಲ್ಲ ಅಳ್ಳಾಡ್ತಾವೆ. ಸುಮ್ಕೇರೋ, ಮೂಳೆಗಳು ಅಳ್ಳಾಡ್ತಾರೆ ಗಾಳಿಗೆ. ನೀನ್ ಎದುರ್ಕೊಳ್ಳೋದಲ್ದೆ ನನ್ನ ಎದುರಿಸ್ತೀಯ. ಊರ್ಕೆ ಕೂತ್ಕೊರ. ಬೇಗ ಮಂತ್ರ ಓದ್ಬಿಡೋಣ. ಯಾಕಣ ಕುಯುಂಬು ಇಂಗ್ಲಿಷ್ ನ ರಾಸೇಸರ ఈ ఇంగ్లీష్ నగిర మంత్రన తెలుగు ట్రాన్స్లేట్ ಮಾಡಿ చెప్తాను చూడు. ఆమెంట్కి నిధి అట్లట్లే పైనకి వస్తుంది. జమ్ముల కడి బొమ్మ అడవి దొంగ నా మగధీరా, రారా బయటకు రారా, రారా బయటకు రారా, రారా రారా రారా. ఏమ్రా ఇష్టొంದು మంత్రం ಹೇಳಿದ್ರು నిధి పైనకి రానేలేదే. నేను సీతారామ శెట్టి మాట్లాడది. నువ్వు ఏమి ఇచ్చారు కదా పార్సల్, అది బందు ముడుతూ అదంటే నేను పూజ చేశాను. ಆದ್ರೆ ಏನ್ ಮಾಡ್ತಾರೋ ನಿಧಿ ರಾಲೆ. ಒಂದ್ ಕೆಲಸ ಮಾಡಿ, ಮುಂದಿನ ಅಮಾವಾಸ್ಯೆ ದಿವಸ ಬಲಿ ಕೊಡಕ್ಕೆ ಒಂದ್ ಹೆಣ್ಣನ್ನ ರೆಡಿ ಮಾಡಿ. ಅಲ್ಲ, ಈ ಕಡೆಯಿಂದ ಪಾಂಡ್ರಂಗ ಗಂಟೆಗಳು, ಆ ಕಡೆಯಿಂದ ಯಾರ್ರೇ? ಸರ್, ಆ ಸೀತಾರಾಮ್ ಶೆಟ್ಟಿ ಜಮೀನಲ್ಲಿ ನಿಧಿ ಇದೆಯಂತೆ. ಅವನದನ್ನ ಹುಡುಕ್ತಾ ಇದ್ದಾನಂತೆ. ಅದ್ರಲ್ಲಿ ನಿಮಗೂ ಪಾಲ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನಂತೆ. ರೇ ಇವ್ರೆ, ಅವೆಲ್ಲ ಊಹಾ ಪೂಹಾ ಕಟ್ಟು ಕಥೆಗಳು ಕಟ್ರೆ. ಲ್ಯಾಂಡ್ ಬೆಲೆ ಜಾಸ್ತಿ ಆಗ್ಲಿ ಅಂತ ಹೇಳಿ ಅವ್ರು ಬಹುಶಃ ಆತರ ಕತೆ ಕಟ್ಟಿರ್ಬೇಕಷ್ಟೇ. ಸುಮ್ನೆ ರೀ, ಸಾಕು. ನಿಧಿ ತೆಗೆಯೋದಕ್ಕೆ ಪೂಜೆ ಬೇರೆ ಮಾಡಿಸ್ತಾ ಇದ್ದೀರಾ? ನಿಮ್ಗೆ ಯಾರ ಬುದ್ಧಿ ಇದೆಯಾ? ಒಂದ್ ಹೆಂಗಸಿನ ಬೇರೆ ಬಲಿ ಕೊಡ್ತಾ ಇದ್ದೀಲ್ರಿ. ಅಯ್ಯೋ ಶಿವನೇ, ಅಲ್ಲ ತಾವ್ ಯಾರು, ತಮಗಿದೆಲ್ಲ ಹೇಗ್ ಗೊತ್ತಾಯ್ತು ಅಂತ? ನಾನು ಜರ್ನಲಿಸ್ಟ್ ಅರವಿಂದ್ ಶಶಿ. ಅಲೋ ಪತ್ರಕರ್ತ್ರೆ. ಈ ಶಕ್ತಿ ಎಲ್ಲಾ ವಿಚಾರನೂ ನನ್ನ ಹತ್ರ ಬಾಯ್ಬಿಟ್ಟ. ಆದ್ರೂ ಈ ಹೆಂಗಸನ್ನ ಬಲಿ ಕೊಡೋ ವಿಚಾರ ಹೇಳಲೇ ಇಲ್ವೇ ಅಂದ ಮೇಲೆ ಇದ್ರಲ್ಲಿ ಏನೋ ಇದೆ. ಅವನು ಮನೇನ ಹಂಗಂಗೆ ತಡ್ಕಾಡ್ಬಿಟ್ರೆ ಎಲ್ಲ ವಿಷಯನೂ ಆಚೆಗೆ ಬಂದ್ಬಿಡುತ್ತೆ. ಚಾಚಿ ಚಂಬಲ್ತೀನಿ ರೇ, ಚಾಚಿ ಚಂಬಲ್ತೀನಿ. ಆ ಶೆಟ್ಟಿ ತಾನೆ ನಿಮ್ಮನ್ನ ಇಲ್ಲಿ ತಂದು ಕಟ್ಟಿರೋದು. ನೋಡ್ತಾ ಇರ್ರೆ, ನಾನು ನಿಮ್ಮನ್ನು ಬಿಡಿಸ್ಕೊಂಡು ಹೋಗ್ತೀನಿ. ಆ ಶೆಟ್ಟಿಗೆ ಬುದ್ಧಿನೂ ಕಲಿಸ್ತೀನಿ. ಎನ್ನೆಲ್ಲ ಗಲಾಟೆ ಮಾಡಿದಳು. ಇವತ್ತು ಮುಡಿ ಸೀರೆ ಉಟ್ಕೊಂಡ್ ಬಂದಿದ್ದಳು. ಅವ್ರೆ ಹಠ ಮಾಡಿ ಉಟ್ಕೊಂಡ್ರಣ. ಈ ಪತ್ತು ನಿಧಿ ಬೈಲಿಕ್ಕೆ ರಾವಾಲೇ. ಮೋಸ ಅಂತೆ ಮೋಸ ಕೊಡ್ತೀನಿ ನೋಡು ಗೂಸ. ಅಲ್ಲ ಕಣ ಶೆಟ್ಟಿ, ಏನೋ ನಿನ್ ಜಮೀನಲ್ಲಿರೋ ನಿಧಿನ ಆಚೆ ತೆಗೆಯೋಣ, ಈ ಜಮೀನ ಮಾರ್ಸ್ಬಿಟ್ಟು ನಿನ್ಗೆ ಉಪಕಾರ ಮಾಡೋಣ ಅಂತ ಬಂದ್ರೆ ನನ್ನ ಹೆಂಡತಿನೇ ಬಲಿ ಕೊಡೋದಕ್ಕೆ ಕೊಟ್ಟಿದ್ದಲ್ಲ. ಇರಪ್ಪ, ಯಾರಿಗೂ ಒಪ್ಪಿಸ್ಬೇಕು ಅವ್ರಿಗೂ ಒಪ್ಪಿಸ್ತೀನಿ. ನನ್ನ ಹೆಂಡತಿನ ಬಲಿ ಕೊಟ್ಟು ನಿಧಿ ಪಡಿಬೇಕು ಅಂತ ಹೊರಟಿದ್ದ. ರೆಡ್ ಹ್ಯಾಂಡ್ ಆಗಿ ಹಿಡ್ದಾಕಿದ್ದೀನಿ, ಕರ್ಕೊಂಡೋಗಿ. ಅಡೆಯಾ, ನನ್ನ ನಿಧಿ ನಿಧಿ ಇಲ್ಲಪ್ಪ. ಎಲ್ಲಿದೆ? ಸೆಂಟ್ರದಲ್ಲಿ.